ಸರ್ ಕೇಶವ್ ಸರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕೇಶವ್ ಸರ್, ಕೇಂದ್ರ ಸರ್ಕಾರದಿಂದ ಏನಾದ್ರು ಚೂಕಾಯಿತು, ಮಿಸ್ಟೇಕ್ ಆಗಿದೆಯಾ? 12-13ನೇ ದಿವಸದ ಯುದ್ಧಕ್ಕೆ ಸಿಲಿಂಡರ್ ಇಲ್ಲ ಅನ್ನುವ ಪರಿಸ್ಥಿತಿಗೆ ಬಂದು ನಿಂತಾಗ ಮೊದಲನೇದು ನಾನು ನಿಮ್ಮ ಚಾನಲ್ ಮೂಲಕ ಕೇಳ್ಕೊಳ್ಳೋದೇನು ಅಂದ್ರೆ, ನಾವು ತುಂಬಾ ಪ್ಯಾನಿಕ್ ಆದಂತ ಸಿಚುಯೇಷನ್ ಅನ್ನ ಅವ್ರಿಗೆ ತಿಳಿಸುವಂತ ಪ್ರಯತ್ನ ಮಾಡೋದು ಬೇಡ. ವಾಸ್ತುಸ್ಥಿತಿಯನ್ನ ಜನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮದ ಉದ್ದೇಶ ಅದೇ, ಸುವರ್ಣ ಚಾನಲ್ ಉದ್ದೇಶ ಅದೇ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂತಂದ್ರೆ ಮೊದಲನೇದೇನು ಅಂತಂದ್ರೆ, ಯಾವುದೇ ರೀತಿಯ ಶಾರ್ಟೇಜ್ ಯಾವಾಗ ಆಗತ್ತೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಸಪ್ಲೈ ಕಡಿಮೆ. ಭಾರತ ದೇಶದಲ್ಲಿ ನಾವು 6,219,000 ಮೆಟ್ರಿಕ್ ಟನ್ಸ್ ಅಷ್ಟು LPG ನ ಡೊಮೆಸ್ಟಿಕ್ ಆಗಿ ಪ್ರೊಡ್ಯೂಸ್ ಮಾಡ್ತೀವಿ. ಆದ್ರೆ ಸಮಸ್ಯೆ ಏನು ಅಂತಂದ್ರೆ, ನಮಗೆ ಬೇಕಾಗಿರುವ ಕೇವಲ 38% ಅಷ್ಟು ಮಾತ್ರ ನಾವು ತಯಾರಿಸ್ತಾ ಇದೀವಿ. ಇದು ಕ್ರಮೇಣ 10% ಇಂದ 18, 20, 28 ಆಗಿ ಈಗ ನಮ್ಮ ಹತ್ರ 38% ನಾವು ತಯಾರಿಸ್ತಾ ಇದೀವಿ ಭಾರತದಲ್ಲಿ. ಮಿಕ್ಕಿದ್ರೆ ನಾವೇನ್ ಮಾಡ್ತಾ ಇದೀವಿ, ಕತಾರ್ ಅಂತ ದೇಶಗಳು, ನಮ್ಮ ಗಲ್ಫ್ ರಾಷ್ಟ್ರಗಳಿಂದ ನಾವು ಕೊಂಡ್ಕೊಳ್ತಾ ಇದೀವಿ. ಯಾಕೆ ಅಲ್ಲಿಂದ ಕೊಂಡ್ಕೊಳ್ತಾ ಇದೀವಿ? ಪೂರ್ಣವಾಗಿ ಬದಲಾಯಿಸಬಾರ್ದಿತ್ತ ಅಂದ್ರೆ ಬದಲಾಯಿಸಬಹುದಿತ್ತು. ರಿಸೋರ್ಸಸ್ ಹಂಗೆ ಇರುತ್ತೆ. ನಮ್ಮಲ್ಲಿ ಬಳಕೆ ಕ್ರಮೇಣ ಜಾಸ್ತಿ ಆಯ್ತು LPGದು. ಕ್ಲೈಮೇಟ್ ಚೇಂಜಿನ ವಿಚಾರ ಬಂದಾಗ ಹೆಚ್ಚು ಜನ LPGಯನ್ನ ಯೂಸ್ ಮಾಡ್ಲಿ, ಒಳ್ಳೆ ಆರೋಗ್ಯ ಇರುತ್ತೆ, ಸ್ವಸ್ಥ, ತಮ್ಮ ವೈಯಕ್ತಿಕ ಸ್ವಸ್ಥವೂ ಕಾಪಾಡ್ಕೋಬಹುದು, ಕುಟುಂಬದ ಸ್ವಸ್ಥವೂ ಕಾಪಾಡ್ಕೋಬಹುದು, ರಾಷ್ಟ್ರದ ಸ್ವಸ್ಥವೂ ಕಾಪಾಡ್ಕೋಬಹುದು ಅನ್ನೋ ಕಾರಣಕ್ಕಾಗಿ ಪ್ರಮೋಟ್ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಈ ಕಾರಣಕ್ಕಾಗಿದ್ರೆ ನಮ್ದು ಏನೀಗ 62% ಡಿಪೆಂಡೆನ್ಸಿ ನಮ್ದು, ನಾವು ಸೌದಿ ಅರೇಬಿಯಾ, UAE, ಕತಾರ್ ಮೇಲೆ ಏನು ಇದು ಮಾಡ್ಕೊಂಡಿದ್ವಿ, ಅವಲಂಬಿತರಾಗಿದ್ವಿ. ಈಗ ಸ್ಟ್ರೈಟ್ ಆಫ್ ಹರ್ಮೂಸ್ ಅಲ್ಲಿ ಸಮಸ್ಯೆ ಆಗಿರೋದು ಎಲ್ರಿಗೂ ಗೊತ್ತಿದೆ. ಸಮಸ್ಯೆ ಆದ ತಕ್ಷಣ ನಮ್ಗೆ ಅನ್ಸೋದು ಏನು ಅಂದ್ರೆ, ಇಷ್ಟು ವರ್ಷ ನಾವೆಲ್ಲ ಸ್ಟಾಕ್ ಮಾಡಿ ಇಟ್ಟಿರ್ಬೋದಿತ್ತಲ್ವಾ, ಎಲ್ಲ ಗೊತ್ತಿತ್ತಲ್ವಾ ಯುದ್ಧ ಆಗತ್ತೆ, ಸ್ಟಾಕ್ ಮಾಡ್ಬೋದಿತ್ತಲ್ವಾ ಅಂತ ಎಲ್ಲರೂ ಮಾತಾಡ್ತೀವಿ. ಆದ್ರೆ ಇಲ್ಲಿ ಒಂದ್ ಅರ್ಥ ಮಾಡ್ಕೋಬೇಕೇನು ಅಂದ್ರೆ, ನಾವು ಈ ಗ್ಯಾಸ್ ಅನ್ನ ಸ್ಟೋರ್ ಮಾಡೋದು ತುಂಬಾ ಕಷ್ಟ. ಆಯಿಲ್ ನ ಸ್ಟೋರ್ ಮಾಡೋದು ಸುಲಭ. ಗ್ಯಾಸ್ ನ ತುಂಬಾ ಎಕ್ಸ್ಟ್ರೀಮ್ ಕೂಲಿಂಗ್ ಅಲ್ಲಿ ಅದನ್ನ ನಾವು ಸೇವ್ ಮಾಡ್ಬೇಕಾಗತ್ತೆ. ಅದಕ್ಕೆ ಎಕ್ಸ್ಟ್ರೀಮ್ ಕೂಲಿಂಗ್ ಗೆ ನಾವ್ ಏನು ಇವಾಗ ಆಮದು ಮಾಡ್ಕೊಳ್ತಾ ಇದ್ವಲ್ಲ, ಅದಕ್ಕಿಂತ ಹೆಚ್ಚು ಕಾಸ್ಟ್ ನಾವು ಅದನ್ನ ಸೇವ್ ಮಾಡಕ್ಕೆ, ಅಂದ್ರೆ ನಾವು ಸ್ಟೋರ್ ಮಾಡಕ್ಕೆ ಅಗತ್ಯ ಬೀಳುತ್ತೆ. ಆಯಿಲ್ ನ ಸ್ಟೋರ್ ಮಾಡೋದು ಸುಲಭ, ಆದ್ರೆ ಗ್ಯಾಸ್ ನ ಸ್ಟೋರ್ ಮಾಡೋದು ಕಷ್ಟ ಮತ್ತೆ ಹೆಚ್ಚು ದುಬಾರಿ ಆಗುತ್ತೆ. ಯಾಕಂದ್ರೆ ತುಂಬಾ ಕೂಲನ್ನ ಮೇಂಟೈನ್ ಮಾಡ್ಬೇಕು, ವಾರಗಟ್ಲೆ ಆ ಸ್ಟಾಕ್ ಅನ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಮ್ಗೆ ದುಪ್ಪಟ್ಟು ಬೆಲೆ ಆಗುತ್ತೆ. ನಾವು ಆಮದು ಮಾಡ್ಕೊಳ್ಳುವಾಗ ತರಿಸೋದಕ್ಕಿಂತ ದುಪ್ಪಟ್ಟಾಗತ್ತೆ. ಸೊ ಇಂಥದೊಂದು ಸನ್ನಿವೇಶ ಗೊತ್ತಿತ್ತು, ಮಾಡಿರಬಹುದಿತ್ತು ಅಂತ ಹೇಳುವಾಗ್ಲೂ ಸಹ ಇಲ್ಲಿ ಏನು ಅಂದ್ರೆ, ಒಂದು ವಿಚಾರ ನಾವು ದಯವಿಟ್ಟು ಮರ್ತೋಗ್ಬಾರ್ದು. ಸರ್ಕಾರ ಈಗಾಗಲೇ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರೋದನ್ನ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಎಲ್ಲ ಕೆನಡಾ, US ಸೇರಿದಂತೆ ಅನೇಕ ರಾಷ್ಟ್ರಗಳಿಂದ, ಕೆನಡಾ, US, ಆಸ್ಟ್ರೇಲಿಯಾ, ಇದ್ರ ಕಡೆ ಈಗಾಗಲೇ ನಾರ್ವೆ, ಈ 4 ದೇಶಗಳ ಜೊತೆ ಒಪ್ಪಂದ ಮಾಡಿಕೊಂಡು ಈಗಾಗಲೇ ಅಲ್ಲಿಂದ ತರಿಸುವ ಪ್ರಯತ್ನ ನಡೀತಾ ಇದೆ. ಇಮಿಡಿಯೇಟ್ ಆಗಿ ನಮಗೆ ಈ 62% ಏನ್ ಬರ್ಬೇಕಿತ್ತು ಈ ಕಡೆಯಿಂದ ಗಲ್ಫ್ ರಾಷ್ಟ್ರಗಳಿಂದ, ಅದು ಬರ್ದೇ ಇದ್ದಿದ್ರಿಂದ ನಮ್ಗೆ ಸಹಜವಾಗಿ ಆ ಒಂದು ಸ್ಟಾಕ್, ಅಂದ್ರೆ ಭಾರತದ ಏನೇನು ರಿಫೈನರಿಗಳಿತ್ತು, ಇದು 100% ಕೆಲಸ ಮಾಡ್ತಾ ಇತ್ತು ನಮ್ಮ ಗ್ಯಾಸ್ ತಯಾರಿಸ್ಲಿಕ್ಕೆ. ಆದ್ರೆ ಅಲ್ಲಿಂದ ಬರುವಂತದ್ದು ನಿಂತಿದ್ದಿದ್ರಿಂದ ಸ್ವಲ್ಪ ದಿನದಲ್ಲೇ, ಇದು 11 ದಿನದಲ್ಲೇ ಏನಪ್ಪಾ ಅಂದ್ರೆ, ಇನ್ನೊಂದೇನಂದ್ರೆ ಈ ಪ್ಯಾನಿಕ್ ಬೈಯಿಂಗ್ ಶುರು ಆಗ್ಬಿಟ್ಟಿದೆ. ಒಂದ್ ಕಡೆ ಒಂದ್ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಅಲ್ಲಿರೋ ನಿಂತೋಗ್ಬಿಟ್ಟಿದ್ದಾರೆ, ಇಲ್ಲಿರೋ ನಿಂತೋಗ್ಬಿಟ್ಟಿದ್ದಾರೆ, ಇಲ್ಲೇ ಇಲ್ವಂತೆ ಭಾರತ್, ಈ ತರದೊಂದು ರೀತಿಯಾದಂತ ಒಂದು ಇದನ್ನ ಕ್ರಿಯೇಟ್ ಮಾಡಿ ಜನಕ್ಕೆ ಏನ್ ಮಾಡ್ತಾ ಇದಾರೆ, ಅವ್ರ ಹತ್ರ ಒಂದ್ ಸಿಲಿಂಡರ್ ಇದ್ರೇನು ಇನ್ನೊಂದು ಕೊಂಡ್ಕೊಳ್ಳೋದು, ಅದ್ರ ಜೊತೆಗೆ ನಮ್ಮ ಕಳ್ಳಸಂತೆಯಲ್ಲಿ ಮಾಡುವಂತವ್ರ ಸಂಖ್ಯೆನೂ ಇದ್ದೇ ಇರ್ತಾರೆ ಯಾವಾಗ್ಲೂ. ಎಂತದೇ ಸಿಸ್ಟಮ್ ಅಲ್ಲಿ ಇರುವಂಗೆ ನಮ್ಮಲ್ಲೂ ಇದ್ದಾರೆ. ಸೊ ಹಂಗಾಗಿ ನಾವು ಏನನ್ನ ಇರುವಂತ ವಾಸ್ತುಸ್ಥಿತಿಯನ್ನ ಜನತೆಗೆ ತಿಳಿಸುವಂತದ್ದು ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅಲ್ಲಿ ಸರ್ಕಾರ ತಂದಿರೋದ್ರಿಂದ ಅದು ಇನ್ನು ಸರಿ ಕೂಡ ಹೋಗುತ್ತೆ. ಇದೇನಂದ್ರೆ, ಒಂದು ಸ್ವಲ್ಪ ದಿನ, ಇವಾಗ ನೋಡಿ ಫರ್ಟಿಲೈಸರ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್. ಆ ಫರ್ಟಿಲೈಸರ್ಗೆ ಮಾಡುವಂತದ್ದನ್ನು ಸರ್ಕಾರ ಹೇಳ್ತಾ ಇದೆ, ಬೇಡ ಈಗ ಫರ್ಟಿಲೈಸರ್ಗೆ 70% ಕೊಡಿ, ಆ 30% ನ ಡಿವಿಯೇಟ್ ಮಾಡಿ. ಮೊದಲು ಹೊಟ್ಟೆ ಇಂಪಾರ್ಟೆಂಟ್, ನಮ್ಗೆ ಜನರು ಹೊಟ್ಟೆ ತುಂಬಬೇಕು ಮೊದಲು, ಅದಕ್ಕಾಗಿ ಗ್ಯಾಸ್ ಸಿಲಿಂಡರ್ನ ಅಗತ್ಯ ಇದೆ. ನೀವು ಫರ್ಟಿಲೈಸರ್ಗೆ 70% ಕೊಡಿ, ನಂತರ ಅದನ್ನ ಹೆಚ್ಚು ಮಾಡೋಣ. ನಾವು ಇವಾಗ ಸದ್ಯಕ್ಕೆ ನೀವು ಅದನ್ನ ಸಿಲಿಂಡರ್ ಮಾಡಿ, ಸಿಲಿಂಡರ್ಗಳ ಕಡೆಗೆ ಗ್ಯಾಸ್ ನ ತಯಾರಿಸಿ ನಮ್ಮ ಸಿಲಿಂಡರ್ಗಳ ತಯಾರಿಕೆಗೆ ಅವಕಾಶ ಕೊಡಿ ಅಂತ ಅವರು ಹೇಳಿ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಗೆ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಆಲ್ ಆಫ್ ಎ ಸಡನ್ ಆಗತ್ತೆ. ಯಾಕಂದ್ರೆ ವಿಶ್ವದಲ್ಲೇ ಕ್ರೈಸಿಸ್ ಅಲ್ಲಿ ಇರುವಾಗ ಸಹಜವಾಗಿ ಭಾರತದಂತ ರಾಷ್ಟ್ರದಲ್ಲೂ ಒಂದಷ್ಟು ಏರುಪೇರುಗಳಾಗತ್ತೆ. ಅದನ್ನ ನಾವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ರಾಷ್ಟ್ರದ ವಿಚಾರ ಬಂದಾಗ ಇಲ್ಲಿ ನಮ್ಗೆ ಒಂದು ವಾಸ್ತುಸ್ಥಿತಿಯನ್ನ ತಿಳ್ಕೊಂಡು ನಾವು ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಮತ್ತೆ ಹೊಸ ಸೋರ್ಸಸ್ ಕೂಡ ಭಾರತ ಸರ್ಕಾರ ಹುಡುಕ್ತಾ ಇದೆ. ಅದನ್ನು ಒಂದ್ ಕಡೆಯಿಂದ ನಡೀತಾ ಇದೆ, ಇದು ಯಾವ ಕಡೆಯಿಂದ ನಾವು ತಗೋಬಹುದು. ಮತ್ತೆ ಇನ್ನೊಂದು ಏನಂದ್ರೆ, ಒಂದು ವೇಳೆ ನಾವೀಗ ನೆಕ್ಸ್ಟ್ ಬಹುಶಃ ಈ ಕ್ರೈಸಿಸ್ ಇಂದ ಪಾಠ ಕಲ್ತಿದ್ದೇನು ಅಂತಂದ್ರೆ, ನಾವು ನಮ್ಮಲ್ಲಿ ಕೇಶವ್ ಸರ್, ಇಡೀ ಟೇಕ್ ಅವೇ ಏನು, ಗ್ಯಾಸ್ ಇರ್ಲಿ, ಆಯಿಲ್ ಇರ್ಲಿ, ಯುದ್ಧ ಮುಗಿಯೋ ತನಕ ಮಿತವಾಗಿ ಬಳಸಿ ಅಂತಕ್ಕಂಥದ್ದೇ ಟೇಕ್ ಅವೇನಾ?
ಅಲ್ಲ ಅದನ್ನು ಮಾಡಬೇಕು. ನಾನು ಹೇಳೋದು ಏನ್ ಗೊತ್ತಾ, ನೀವು ಯಾವ್ದಾದ್ರು ಕ್ರೈಸಿಸ್ಗೆ ಒಂದು ಮನೆ ಇರುತ್ತೆ, ಒಂದು ಮನೆಯಲ್ಲಿ ಒಂದು ಕ್ರೈಸಿಸ್ ಆಗುತ್ತೆ, ಒಂದು ಸಂದರ್ಭ ಏನೋ ಬರುತ್ತೆ, ಅಂತ ಸಂದರ್ಭದಲ್ಲಿ ನಾವು ಹೊಂದ್ಕೊಂಡು ಹೋಗಲ್ವಾ ಅದನ್ನ? ಅದೇ ತರ ಹೋಗ್ಲೇಬೇಕು, ಅದನ್ನೇ ಕೇಳ್ತಾ ಇದ್ದೀನಿ. ಇದ್ರ ಟೇಕ್ ಅವೇ ಅದೇ ಅಲ್ವಾ? ಹೋಗ್ಬೇಕಿತ್ತು ಅಂತ ಅನ್ಸುತ್ತೆ ನನಗೆ. ಮತ್ತೆ ಇನ್ನೇನಾಗಿದೆ ಅಂತಂದ್ರೆ, ಈಗ ನೋಡಿ, ಒಂದು ಸರ್ಕಾರಗಳು ಇದನ್ನ ಮಾಡೋದ್ರ ಜೊತೆಗೆ ಮಾಡೋದ್ರ ಜೊತೆಗೆ ನಾವು ಕೂಡ ಅದರ ಜೊತೆಗೆ ಇದನ್ನ ಮಾಡ್ಕೋಬೇಕು. ಮತ್ತೆ ನಾವು 100% ಇವಾಗ ಏನಾದ್ರು ಒಂದ್ ವೇಳೆ ಬಯೋಗ್ಯಾಸ್ ಕಡೆಗೆ ಕನ್ವರ್ಟ್ ಆಗುವಂತ ಸ್ಥಿತಿ ಬರ್ಬೋದು. ಈಗ ಬಯೋಮಾಸ್ ನ ನಾವು ಬೀಟ್ ಮಾಡಕ್ಕೆ ವೆಲ್ ಅಂಡ್ ಗುಡ್, ತುಂಬಾ ಚೆನ್ನಾಗುತ್ತೆ ಹಂಗಾದ್ರೆ. ಥ್ಯಾಂಕ್ ಯು ಸೋ ಮಚ್ ಕೇಶವ್ ಸರ್. ಒಂದ್ ಸ್ವಲ್ಪ ಪ್ರೆಷರ್ ಕಡಿಮೆ ಆಗುತ್ತೆ. ಸರ್ಕಾರ ಮುಂದೆ ಅದನ್ನ ಯೋಚನೆ ಮಾಡ್ತಾ ಇದೆ, ನಾವು ಯಾವ ರೀತಿಯಲ್ಲಿ ಬಯೋಮಾಸ್ ನ ಯೂಸ್ ಮಾಡಿ ನಮ್ಮ ಗ್ಯಾಸ್ ಸಿಲಿಂಡರ್ಗಳನ್ನ ಹೊರಗಡೆ ದೇಶದಿಂದ ಅವಲಂಬನೆ ಕಡಿಮೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೆ. ಒಂದು ಸ್ವಲ್ಪ ದಿನ ಹಿಡಿಯುತ್ತೆ. ಹಾಗೆ ಫರ್ಟಿಲೈಸರ್ಸ್ ಇಷ್ಟೊಂದು ಮಟ್ಟಿಗೆ ತರಿಸ್ಕೊತಾ ಇದೀವಿ, ಅದ್ರ ಬದಲು ಕಂಪೋಸ್ಟ್ ಯೂಸ್ ಮಾಡೋಣ ಅಂತ ಶುರು ಮಾಡಿದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಹೀಗೆ ಕಂಪೋಸ್ಟ್ ಯೂಸ್ ಮಾಡೋಣ, ಅದನ್ನ ಎನ್ಮಾಸ್ ರಾಜಕೀಯ ಪಕ್ಷಗಳು ವಿರೋಧದಲ್ಲಿ ಕೂತಾಗಿದೆ, ಅರ್ಥ ಆಗಲ್ಲ ಅವ್ರಿಗೆ ಅನ್ಸುತ್ತೆ ಚುನಾವಣೆಯಲ್ಲಿ ಕತ್ತಲ್ ರಾತ್ರಿ ಮಾಡದಂಗೆ ರಾತ್ರಿ ಒಳಗಡೆ ಪ್ರೊಡಕ್ಷನ್ ಮಾಡ್ಬಿಡ್ಬೋದು, ಗ್ಯಾಸ್ ಇರ್ಲಿ ಆಯಿಲ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.